ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಡೇ ಹೇಗೋಗಿದೆ ನೋಡಿ. ನಾನು ಸ್ವಲ್ಪ ಒಣ ಮೆಣಸಿನ್ಕಾಯಿ ತೊಳೆದು ಒಣಗಾಕಿದ್ದೆ. ಬಿಸಿಲು ಚೆನ್ನಾಗಿದೆ ಅಂತ ಒಣಗಾಕಿದ್ದೆ ಸ್ವಲ್ಪ. ಆಮೇಲೆ ಸ್ವಲ್ಪ ಧನಿಯಾನು ತೊಳೆದು ಒಣಗಾಕಿದ್ದೆ. ಎಲ್ಲ ತೊಳೆದು ಬಿಡ್ತೀನಿ ನಾನು, ಯಾಕಂದರೆ ಸ್ವಲ್ಪ ಧೂಳೆಲ್ಲ ಇರುತ್ತಲ್ಲ, ಅದಕ್ಕಾಗಿ ತೊಳೆದು ಜಸ್ಟ್ ಹಿಂಗೆ ನೀರಲ್ಲಿ ಹಾಕಿ ತೊಳೆದ್ರೆ ಸ್ವಲ್ಪ ಧೂಳೆಲ್ಲ ಹೋಗುತ್ತೆ ಅಂತ ತೊಳೆದಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಬೇಕು ಉಪ್ಪಿನಕಾಯಿ ಮಾಡೋದಕ್ಕೆ. ಧನಿಯಾನು ಒಣಗಿದೆ, ಮಿಲ್ ಮಾಡಿಸಿ ಇಟ್ಕೊಂಡ್ರೆ ಸಾಂಬಾರಿಗೆಲ್ಲ ಯೂಸ್ ಆಗುತ್ತೆ. ಹಾಗೆ ನಾನು ಸ್ನಾನ ಮಾಡಿ ಜಸ್ಟ್ ಬರೋಕ್ಕೆ ಪಾಪು ಎದ್ದು ಅಳ್ತಾ ಇದ್ದ. ಅವನ್ನ ಎತ್ಕೊಂಡೆ ನೋಡಿ. ಎತ್ಕೊಂಡು ಅವನ್ನ ಮಲಗಿಸ್ಕೊಂಡು ನಾನು ರೆಡಿಯಾಗು ಅಂದ್ಕೊಂಡೆ. ಮಲ್ಕೋತಾನೇನಂತ ಟ್ರೈ ಮಾಡಿದೆ, ಆದಷ್ಟು ನೋಡಿದೆ ಮಲ್ಕೋತಾನ ಅಂತ. ಅಷ್ಟೇ, 1/2 hour ಮಲಗಿದ್ದ. ನಾನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಎದ್ದಿದ್ದಾನೆ. ಆಮೇಲೆ ಎಷ್ಟು ಟ್ರೈ ಮಾಡಿದ್ರು ಮಲ್ಕೋತಾನೇ ಇಲ್ಲ. ಅದಕ್ಕೆ ನಾನು ಪೂಜೆ ಮಾಡಬೇಕಿತ್ತು. ಇವತ್ತು ಹಸ್ಬೆಂಡ್ ಪೂಜೆ ಮಾಡಿಲ್ಲ, ದೇವ್ರ ಪೂಜೆ. ಅವರು ಸ್ವಲ್ಪ ಬೇಗ ಹೋಗಬೇಕಿತ್ತು, ಬೇರೆ ಕೆಲಸ ಇತ್ತು ಹೇಳಿ ಹಾಗೆ ಹೋದರು. ಯೂಶ್ವಲಿ ಅವರೇ ಮಾಡ್ತಾರೆ ಪೂಜೆನೆಲ್ಲ. ಇವತ್ತು ನಾನೇ ಮಾಡಿದೆ. ಇವನ್ನ ಎತ್ಕೊಂಡೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಇಳಿತಾನೇ ಇಲ್ಲ. ಆಮೇಲೆ ಪೂಜೆ ಎಲ್ಲ ಆಯಿತು. ಪೂಜೆ ಮಾಡ್ತಾ ಇರುವಾಗಲೇ ಪಾರ್ಸಲ್ ಬಂದಿದೆ ಅಂತ ಹೇಳಿ ಫೋನ್ ಬಂತು. ನಾನು ಅವನ್ನ ಕರ್ಕೊಂಡೇ ಹೋದೆ ಪಾರ್ಸಲ್ ತೊಗೊಂಬರೋಕ್ಕೆ. ಪೂಜೆ ಎಲ್ಲ ಮುಗಿಸಿ ನಾನು ಪಾಪು ಇವಾಗ ಊಟ ಮಾಡಬೇಕು ನೋಡಿ. ಇಳಿಯಲ್ಲ ನೋಡಿ. ಮುದ್ದು ಮಾಡೋದು ಫುಲ್ ಸೆಕೆ ಒಳಗಡೆ. ಬಿಸಿಲು ಜಾಸ್ತಿ ಇದೆ, ಸೆಕೆನೂ ಇದೆ. ಮಲ್ಗಳಲ್ಲ ಜಾಸ್ತಿ. ನಿನ್ನೆ ಮಳೆ ಬರೋಂಗಿತ್ತು, ಯಾಕೋ ಬಂದಿಲ್ಲ. ಇಲ್ಲಿ ನೋಡಿ.
ನಾನು ಕಿಚನ್ ಕಡೆ ಬಂದೆ. ಇವನು ಮಲಗಿಲ್ಲ, ಹಾಗೆ ಅವನು ಎತ್ಕೊಂಡು ಕಿಚನಿಗೆ ಬಂದು ದೋಸೆನೇ ಹಾಕ್ಕೊಂಡು ತಿನ್ಕೊಳ್ಳುವ. ಈವ್ನಿಂಗು ಹಸ್ಬೆಂಡ್ ಬಂದಮೇಲೆ ಅಡುಗೆ ಮಾಡಿದ್ರಾಯಿತು. ಫಿಶ್ ಇದೆ, ಸ್ವಲ್ಪ ಫಿಶ್ ಸಾಂಬಾರು ಮಾಡಬೇಕು. ಆ್ಯಕ್ಚುಲಿ ಅದು ಬೆಳಗ್ಗೆನೇ ಮಾಡಬೇಕಾಗಿತ್ತು, ಬೆಳಗ್ಗೆ ಟೈಮ್ ಸಿಕ್ಕಿಲ್ಲ. ಚಟ್ನಿ ಮಾಡಿದ್ದೆ, ಇದೆ ಇವಾಗ ಚಟ್ನಿ. ದೋಸೆ ತಿನ್ಕೋತೀನಿ, ಮೊಟ್ಟೆ ಏನಾದ್ರು ಹಾಕ್ಕೋತೀನಿ ಜೊತೇಲಿ. ಆಮೇಲೆ ಫಿಶ್ ಮಾಡಬೇಕು, ಫಿಶ್ ಸಾಂಬಾರು. ಫಿಶ್ಶು ಮಾಡಿಕೊಡು ಅಂತ ಹೇಳಿದರು ಅವರು ನಿನ್ನೆನೇ. ಪಾಪ ನಿನ್ನೆ ಹೇಳಿದರು ಫಿಶ್ ಸಾಂಬಾರು, ನಿನ್ನೆ ಅಲ್ಲ ಬೆಳಗ್ಗೆನೇ ಹೇಳಿದರು ಫಿಶ್ ಸಾಂಬಾರು ಮಾಡಿ ಇವತ್ತು ಅಂತ. ನನಗೆ ಆಗಲಿಲ್ಲ ಮಾಡೋಕ್ಕೆ, ಟೈಮ್ ಆಯಿತು, ಲೇಟ್ ಆಗಿಬಿಡ್ತು ಇವತ್ತು. ಇವನು ನೈಟೆಲ್ಲ ಮಲಗಲೇ ಇಲ್ಲ ಸರಿಯಾಗಿ. ನೈಟು ಯಾಕೋ ಮಲ್ಕೊಂಡಿಲ್ಲ. ನನಗೂ ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು, ಮಲ್ಕೊಂಬಿಟ್ಟಿದ್ದೆ. ಬೆಳಗ್ಗೆ ಏಳುವಾಗ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಅರ್ಜೆಂಟಲ್ಲಿ ದೋಸೆಗೆ ಚಟ್ನಿ ಮಾಡಿದ್ದೆ. ಇವಾಗ ಸಂಜೆ ಮಾಡ್ತೀನಿ ಸಾಂಬಾರು ನೈಟ್ ಊಟಕ್ಕೆ. ಅದು ಚಿಕ್ಕ ಚಿಕ್ಕ ಫಿಶ್ ಇದೆ ತಂದಿರೋದು, ಮಾಡಿಕೊಟ್ರೆ ತಿನ್ಕೋತಾರೆ, ಅವರಿಗಿಷ್ಟ. ಆಮೇಲೆ ಹಾಗೆ ಇವನಿಗೆ ಮಲಗಿಸೋಣ, ಈಗ ಮಲಗಿಸುವ ಅಂತ ಟ್ರೈ ಮಾಡ್ತಾಯಿದ್ದೆ. ಪಾಪು ಕೊನೆಗೂ ಮಲ್ಕೊಂಡ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್. ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಬಾಯ್, ಲವ್ ಯು.